ನೂರಾರು ಜನ ಭಕ್ತರು ಬರ್ತಾರೆ. ಇಂಥ ಜಾಗಕ್ಕೆ ಪ್ರಶಾಂತವಾದಂಥ ಪ್ರಕೃತಿ ಸೌಂದರ್ಯ ಇರ್ತಕ್ಕಂಥ ಜಾಗ ಆಗಿತ್ತು. ಆದರೆ ಇತ್ತೀಚೆಗೆ ಗೂಗಲ್ ಮಾಫಿಯಾ ಒಂದು ದೊಡ್ಡ ಮಾಫಿಯಾನೇ ಬಂದು ಸೇರ್ಕೊತಾ ಇದೆ. ಪದೇ ಪದೇ ಬಂದು ಇಲ್ಲಿ ದೇವಸ್ಥಾನದ ಟ್ರಸ್ಟ್ನವ್ರ ಜೊತೆ ಸಂಘರ್ಷಕ್ಕೆ ಇಳಿತಾ ಇದ್ದಾರೆ. ದೇವಸ್ಥಾನದ ಜಾಗಕ್ಕೆ ಬೇಲಿ ಹಾಕೋದು ಈ ಥರ ಇದೆಲ್ಲ ಮಾಡ್ತಿದ್ದಾರೆ. ಈಗಾಗಲೇ 16 ಎಕರೆ ಈಗಾಗಲೇ ಒತ್ತುವರಿ ಆಗೋಗಿದೆ ಇಲ್ಲಿ ಈ ಜಾಗದಲ್ಲಿ. ಅಂಥದ್ರಲ್ಲಿ ಈಗ ಮತ್ತೆ 100 ಎಕರೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಮತ್ತೆ ಒಂದು 2 ಎಕರೆಗೆ ಇಲ್ಲಿ ಬಂದು ಬೇಲಿ ಹಾಕೋದಕ್ಕೆ ನೋಡ್ತಾ ಇದ್ದಾನೆ. ಮತ್ತೆ ಬಂಡೆ ಹೊಡೆಯುವಂಥ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದಾರೆ. ವ್ಯಕ್ತಿ ಯಾರು ಅಂತ ಹೇಳ್ಬೋದು ಸರ್? ವ್ಯಕ್ತಿ ಮುಂದೆ ಬರ್ತಿಲ್ಲ, ಅವ್ರ ಪರವಾಗಿ ಬೇರೆಯವರು ಬಂದು ಮಾಡಿಸ್ತಾ ಇದ್ದಾರೆ. ಇದು ಜಲ್ಲಿ ಬಂಡೆ ಹೊಡೆಯುವಂಥ ವ್ಯಕ್ತಿಗಳು ಮಾಫಿಯಾ ಇದು. ಮತ್ತು ಇದು ಭೂಗಳರು ಮತ್ತು ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಂದಿರತಕ್ಕಂಥ ಕಾರಣಕ್ಕಾಗಿ ಭೂಮಿಗೆ ಈಗ ಇಲ್ಲಿ 3-4 ಕೋಟಿ ಬೆಲೆ ಬಂದಿದೆ. ಆ ಕಾರಣದಿಂದ ಇಲ್ಲಿ ಈ ಜಾಗಕ್ಕೆ ಒತ್ತುವರಿಗಾಗಿ ಇಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಕೇಳಿದಕ್ಕೆ ಅವ್ರು ಹೇಳಿರೋ ಹೆಸರು ಬಂದು ತಮ್ಮನಾಯಕನಹಳ್ಳಿ ಮಂಜು ಆಮೇಲೆ ಗೋವಿಂದಣ್ಣ 2 ಹೆಸರು ಹೇಳಿದ್ದಾರೆ ಅವರು. ಈಗಾಗಲೇ ಕೇಳ್ಬೋದು, ತಮ್ಮನಾಯಕನಹಳ್ಳಿ ಮಂಜು ಮತ್ತು ಗೋವಿಂದರಾಜು ಅಂತ ಹೇಳ್ತಿದ್ದಾರೆ. ಅಲ್ಲಿ ಕೆಲಸ ಯಾರು ಇವಾಗ ಮಾಡಿಸ್ತಾ ಇದಾರಲ್ಲ ಅವ್ರನ್ನ ಕೇಳಿದಕ್ಕೆ ಅವರೇ ಮೀಡಿಯಾ ಮುಂದೆ ಎಲ್ಲ ಮುಂದೆ ಹೇಳಿದ್ದಾರೆ. ಸರ್, ಈಗಾಗಲೇ ಇದನ್ನ 16 ಎಕರೆಗಳನ್ನ ಈಗಾಗಲೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ 35 ಸರ್ವೆ ನಂಬರ್ 35 ಇದು. ಇದರಲ್ಲಿ 45 ಎಕರೆ ಇರಬೇಕಾಗಿತ್ತು. ಆದರೆ ಈಗಾಗಲೇ ಸಾಕಷ್ಟು ಜಮೀನು ಒತ್ತುವರಿ ಆಗೋಗಿದೆ. ಈಗ ಉಳಿದಿರ್ತಕ್ಕಂಥ ಜಾಗ ಬರೀ ಬಂಡಿಗಳು ಮಾತ್ರ. ಆ ಬಂಡಿಗಳನ್ನು ಒತ್ತುವರಿ ಮಾಡ್ಕೊಂಡು ಬಂಡೆ ಹೊಡೆಯೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರೋ ಏನೋ. ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ರಕೃತಿ ಸ್ಥಳ ಅಂತಂದ್ರೆ ಇದೊಂದೇನೆ. ಬೆಟ್ಟ ಅಂತ ಉಳ್ಕೊಂಡಿರೋದು ಆನೇಕಲ್ ನಗರಕ್ಕೆ ಸಮೀಪ ಇದೊಂದೇನೆ. ಇಂಥ ಜಾಗಕ್ಕೆ ಬಂದು ಬಂಡೆ ಹೊಡೆಯೋದಕ್ಕೆ ಪ್ಲಾನ್ ಮಾಡಿಕೊಂಡು ದುರುದ್ದೇಶ ಇಟ್ಕೊಂಡು ಬಂದು ಮಾಡ್ತಿದ್ದಾರೆ. ಇದನ್ನ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರೆಲ್ಲರೂ ತಡೆದಿದ್ದೀವಿ. ಈಗ ಇದು ಹತ್ರ 1ನೇ ಬಾರಿ ಅಲ್ಲ, ಮೊದಲನೇ ಬಾರಿ ಅಲ್ಲ. ಈಗ 16 ಸಾರಿ ಈ ಥರ ಘಟನೆಗಳು ನಡೆದು 16 ಸಾರಿ ನಾವು ಒತ್ತಾಯ ಮಾಡಿ ನಿಲ್ಲಿಸಿದ್ದೀವಿ. ತಹಸೀಲ್ದಾರರಿಗೆ ಮತ್ತು ತಾಲೂಕು ಶಾಸಕರಿಗೂ ಈ ಬಗ್ಗೆ ಮನವಿಗಳು ಕೊಟ್ಟಿದ್ದೀವಿ. ಆದರೂ ಯಾಕೋ ಈ ತಾಲೂಕು ಆಡಳಿತ ಸರಿಯಾಗಿ ಸ್ಪಂದಿಸ್ತಿಲ್ಲ, ಶಾಸಕರು ಇದಕ್ಕೆ ಸ್ಪಂದಿಸ್ತಿಲ್ಲ. ಈಗಲಾದರೂ ಎಚ್ಚೆತ್ಕೊಂಡು ಮಾಫಿಯಾನ ತಡೆ ಮಾಡ್ತಾರ ಅಂತ ನಾವು ಕಾದು ನೋಡ್ತೀವಿ ಸರ್. ಇಲ್ಲದೆ ಹೋದ್ರೆ 16 ಹಳ್ಳಿ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಬಂದು ಧರಣಿ ಮಾಡಬೇಕಾಗುತ್ತೆ ಅಂತ ನಾವು ತಾಲೂಕು ಆಡಳಿತಕ್ಕೆ ಎಚ್ಚರಿಸ್ತಾ ಇದ್ದೀವಿ ಸರ್. ಸ್ಥಳಕ್ಕೆ ರೆವಿನ್ಯೂ ಸರ್, ಈಗ ಕೆಲಸ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಅವರು ಎಷ್ಟು ದಿವಸ ನಿಲ್ಲಿಸಿರ್ತಾರೋ ಗೊತ್ತಿಲ್ಲ. ಈಗ ಅವ್ರನ್ನು ಮೀರಿ ಇದು ಪ್ರಭಾವ ಇರತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬಂದಿರೋದ್ರಿಂದ ಅವ್ರ ಮಾತಿಗೆ ಅದೆಷ್ಟು ಗೌರವ ಕೊಡ್ತಾರೋ, ಜನಗಳಿಗೆ ಮಾತಿಗೆ ಎಷ್ಟು ಗೌರವ ಕೊಡ್ತಾರೋ ಗೊತ್ತಿಲ್ಲ ಅಂತ ಇದರಂತೂ ಪ್ರತಿಭಟನೆ ಮುಖಾಂತರ ನಿಲ್ಲಬೇಕಾದಂಥ ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆ ಸರ್.